ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ಬೆಳಗ್ಗೆನೇ ಲಾಗ್ ಮಾಡೋಕ್ಕೆ ಶುರು ಹಚ್ಕೊಬಿಟ್ಟಿದ್ದೀನಿ. ಇವತ್ತು ನಮ್ಮನೆ ತಿಂಡಿ ಏನಂದರೆ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಪುಳಿಯೋಗರೆಗೆ ನಾನು ಪುಳಿಯೋಗರೆ ಹಾಕೋದೇ ತೋರಿಸ್ಲಿಲ್ಲ, ಹಂಗೇ ತೋರಿಸ್ಬಿಟ್ಟಿದ್ದೀನಿ. ಒಗ್ಗರಣೆ ಹಾಕ್ತಾಯಿದ್ದೀನಲ್ಲ, ಹಂಗೆ ಆ ಗಡಿಬಿಡಿಯಲ್ಲಿ ಆ ಕ್ಲಿಪ್ಪೇ ತೊಗೊಂಡಿಲ್ಲ. ಇರಲಿ ಪರವಾಗಿಲ್ಲ ಬಿಡಿ, ಎಲ್ರಿಗೂ ಪುಳಿಯೋಗರೆ ಮಾಡೋಕ್ಕೆ ಗೊತ್ತಿದೆಯಲ್ವಾ. ಇನ್ನು ಬೆಳಗ್ಗೆ ಟೈಮು ಎಲ್ರಿಗೂ ಗಡಿಬಿಡಿ ಇದ್ದೇ ಇರುತ್ತೆ. ಈ ನಮ್ಮ ಮನೇಲಿ ಮಾತ್ರ ಅಲ್ಲ, ಎಲ್ಲರ ಮನೇಲೂ ಇದು ಸರ್ವೇ ಸಾಮಾನ್ಯ, ಏನು ಮಾಡೋಕ್ಕಾಗಲ್ಲ. ಇನ್ನು ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ಹಾಯ್ ಹಲೋ, ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತು ಗುರುವಾರ ನೋಡಿ, ಹೋದ ಗುರುವಾರ ನಾನು ವಿಡಿಯೋ ಮಾಡಿದ್ದು, ಇನ್ನು ಈ ಗುರುವಾರ ಮಾಡ್ತಾಯಿದ್ದೀನಿ. ಇವತ್ತು ಹನುಮ ಜಯಂತಿ ಅಂತ ಹೇಳ್ತಿದ್ರು. ಎಲ್ರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಬನ್ನಿ ನಮ್ಮನೆ ಇವತ್ತು ಏನೇನೆಲ್ಲ ಮಾಡ್ತೀನಿ ನೋಡೋಣ. ಸರ್ ಇನ್ನು ಡ್ಯೂಟಿಗೆ ಹೋದರು. ಕೆಲಸ ಮಾಮೂಲಿ ಬೆಳಗ್ಗೆನೆ ಮನೆ ಒರೆಸಿ ಎಲ್ಲ ರೆಡಿ ಮಾಡಿಕೊಟ್ಟೆ. ಅವರೇ ದೀಪ ಹಚ್ಬಿಟ್ಟು ಹೋದರು. ಇನ್ನು ನಾನು ಸ್ನಾನ ಮಾಡಬೇಕು. ನಾನು ಸ್ನಾನ ಮಾಡಿಲ್ಲ. ಇನ್ನು ಸ್ನಾನ ಮಾಡೋದಕ್ಕೆ ಸ್ವಲ್ಪ ಹೊತ್ತು ಕೂತಿರೋಣ. ಇವಾಗ ತಾನೇ ಹೊರಟ್ರಲ್ಲ, ಸ್ವಲ್ಪ ನಾನು ಕೂತಿದ್ದು ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಆಮೇಲೆ ಮಾತಾಡೋಣ. ಸಾರಿ ನೋಡಿ, ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕು ಏನೇನೋ ಮಾತಾಡ್ತೀನಿ. ಆಮೇಲೆ ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಕೂತಿದ್ದೀನಿ. ಇವತ್ತು ಹುಣ್ಣಿಮೆ ಇದೆ, ಮತ್ತು ಹನುಮ ಜಯಂತಿನೂ ಇದೆ. ಹನುಮ ಜಯಂತಿ ಅಂದರೆ ನಮ್ಮ ಮನೆಗಳಲ್ಲಿ ಯಾವಾಗಲೂ ಮಾಡಿಲ್ಲ. ಅಂದರೆ ಇತ್ತೀಚೆಗೆ ಅಂದ್ರೆ ಸ್ವಲ್ಪ ಫೋನು ಮತ್ತು ವೀಡಿಯೋದಲ್ಲಿ ನೋಡ್ಕೊಂಡು ಹಂಗೆ ಮಾಮೂಲಿ ಮನೇಲಿ ಪೂಜೆ ಮಾಡ್ತೀವಿ ಅಷ್ಟೇ. ಇವತ್ತು ಗುರುವಾರ ಆಗಿರೋದ್ರಿಂದ ಎರಡೂ ಆಗುತ್ತೆ. ಇನ್ನು ರಾಯರ ವಾರ, ಗುರುವಾರ ಅಂದರೆ ಗೊತ್ತಲ್ವಾ, ರಾಯರ ವಾರ. ಮತ್ತು ನಾವು ಮಂತ್ರಾಲಯಕ್ಕೆ ಹೋಗಿದ್ದು ಬಂದಾಗಿಂದನೂ ನಮ್ಮ ಯಜಮಾನರು ಚಿಕ್ಕದ್ರಲ್ಲಿ ಹೋಗಿದ್ರಂತೆ, ಅವಾಗಿಂದನೂ ಅವರು ಪೂಜೆ ಮಾಡ್ತಾರೆ. ಇನ್ನು ನಾನು ಯಾವಾಗಿಂದ ಪೂಜೆ ಮಾಡ್ತೀನಿ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಹೇಳ್ತೀನಿ. ಗುರುವಾರ ಏನಕ್ಕೆ ನಾವು ಗುರುವಾರ ಏನಕ್ಕೆ ಪೂಜೆ ಮಾಡೋದು, ಯಾವಾಗಿಂದ ರಾಯರು ಪೂಜೆ ಮಾಡೋದು, ಅದನ್ನೆಲ್ಲ ನಿಮಗೆ ಹೇಳ್ತೀನಿ. ನಾನು ಅವತ್ತು ರಾಯರ ಆರಾಧನೆ ದಿನವೇ ಹೇಳೋಣ ಅಂದ್ಕೊಂಡೆ. ಅವತ್ತು ಯಾಕೋ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಹೋಗಿದ್ವಿ, ಒಂದು ಕ್ಲಿಪ್ ತೊಗೊಂಡು ಬಂದ್ವಿ ಅಷ್ಟೇ. ಜಾಸ್ತಿ ಏನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನನಗೆ ಯಾಕೆ ಗೊತ್ತಿಲ್ಲ, ಒಂದೊಂದು ಸರಿ ವೀಡಿಯೋನೇ ಮಾಡೋಕ್ಕಾಗ್ತಿಲ್ಲ. ನೀವು ಅಷ್ಟೇ ಸ್ವಲ್ಪ ಜಾಸ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬೇ ಮಾಡ್ತಿಲ್ಲ. ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೂ ವೀಡಿಯೋ ಎಲ್ಲ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ಸ್ವಲ್ಪ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಗೊತ್ತಿರೋರಿಗೆಲ್ಲ ಹೇಳಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಸಿ ಪ್ಲೀಸ್. ನಾನು ಯಾಕೆ ಅಂದರೆ ಅದೇ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಫ್ರೆಂಡ್ಸ್ಗಳಿಗೆ ನಾನು ಅಷ್ಟು ಜಾಸ್ತಿ ಹೇಳಿಲ್ಲ. ನಾನು ಫಸ್ಟು ಇಲ್ಲಿ ಸಬ್ಸ್ಕ್ರೈಬರ್ ಆಗಬೇಕು, ನೋಡುಗರು ಜಾಸ್ತಿ ಇಷ್ಟಪಟ್ಟು ಅಂತ ಅಂದ್ಬಿಟ್ಟು ಆಮೇಲೆ ಇದು ಮಾಡೋಣ ಅಂತ ಅಂದ್ಬಿಟ್ಟು. ನೀವು ಎಲ್ಲರೂ ನೋಡ್ತಾ ಇರೋರು ಇಷ್ಟ ಆಗಿದ್ದರೆ ನಿಮ್ಮ ಪ್ರೀತಿನ, ನಿಮಗೆ ನಿಮ್ಮ ಸಪೋರ್ಟ್ನ ಸಬ್ಸ್ಕ್ರೈಬ್ ಮೂಲಕ ತೋರಿಸಿ. ನನಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತಿನ ವಿಶೇಷ ಅಂತ ಏನಿಲ್ಲ, ಇಷ್ಟೇ ಹೇಳಿದ್ನಲ್ಲ ಇವತ್ತು. ಇಷ್ಟೇ ನೋಡೋಣ ಸಂಜೆ ತನಕ ಏನೇನು ನಡೆಯುತ್ತೆ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಸ್ನಾನಕ್ಕೆ ಹೊರಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಹನುಮ ಜಯಂತಿ ಮಾಡಲಿಲ್ಲ ಅಂದರೆ ಆಂಜನೇಯನ ಪೂಜೆ ಮಾಡೋದೇ ಇಲ್ಲ ಅಂತಲ್ಲ. ಆಂಜನೇಯ ಸ್ವಾಮಿನ ನಮಗೆ ನೆನ್ಕೊಳ್ದೇ ಇರೋ ದಿನವೇ ಇಲ್ಲ. ಆಂಜನೇಯ ಅಂದರೆ ಅಷ್ಟು ಪ್ರೀತಿ ನಮಗೆ. ಯಾಕೆ ಅಂದರೆ ಎಲ್ಲರೂ ಇಷ್ಟಪಡ್ತಾರಲ್ವ ಆಂಜನೇಯನ, ಯಾಕೆ ಅಂತ ಗೊತ್ತಿಲ್ಲ ನಮಗೆ. ಚಿಕ್ಕದ್ರಿಂದ ರಾಮಾಯಣ ಬರ್ತಿತ್ತು ಹಿಂದಿಲಿ, ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ.
ಆವಾಗ ನಮಗೆ ಏನೂ ಅರ್ಥ ಆಗದೇ ಇದ್ರೂ ಆ ಆಂಜನೇಯನಿಗೋಸ್ಕರ ನೋಡ್ಕೊಂಡು ಕೂತ್ಕೋತಿದ್ವಿ. ನೋಡ್ತಾ ನಾನು ನನ್ನ ತಮ್ಮ ಅಂತೂ ಅಷ್ಟು ನೋಡಿ ಎಂಜಾಯ್ ಮಾಡ್ತಿದ್ದ. ನನ್ನ ತಮ್ಮ ಒಂದು ಸ್ಟೆಪ್ಪು ಮುಂದೆನೇ ಅಂತಲೇ ಹೇಳ್ಬೋದು. ಅವನು ಆಂಜನೇಯನ ಥರ ಆರ್ತೀನಿ ನಾನು, ಜಂಪ್ ಮಾಡ್ತೀನಿ, ಆರ್ತೀನಿ ಅಂತ ಎಲ್ಲ ಏನು ಇದು ಮಾಡ್ತಿದ್ದ. ಆದ್ದರಿಂದ ನಮ್ಗೆ ಅವಾಗ್ಲಿಂದನೂ ಅಷ್ಟೇ ಆಂಜನೇಯ ಅಂದರೆ ತುಂಬ ಇಷ್ಟ, ಭಕ್ತಿ, ಪ್ರೀತಿ ಎಲ್ಲ. ಆದರೆ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಆರಾಧನೆ ಮಾಡಬೇಕು ನಮಗೆ ಆವಾಗಲಿಂದ ಹೇಳ್ಕೊಟ್ಟಿಲ್ಲ, ಅದರಿಂದ ಗೊತ್ತಿರಲಿಲ್ಲ. ಇವಾಗೆಲ್ಲ ಹನುಮ ಜಯಂತಿ ಅಂತ ಎಲ್ಲ ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರಲ್ಲ, ಅವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ, ಇಲ್ಲಾಂದರೆ ಕೈ ಮುಕ್ಕೋತೀವಿ, ಮನೆಯಲ್ಲೇ ಪೂಜೆ ಮಾಡ್ತೀವಿ, ಈ ಥರ ಮಾಡ್ತೀವಿ. ಆದ್ದರಿಂದ ನೀವೇನು ಹನುಮ ಜಯಂತಿ ಮಾಡಲಿಲ್ಲ ಅಂತ ಅಂದ್ಕೋಬೇಡಿ. ಅದ್ರ ಬಗ್ಗೆ ಯಾವ ರೀತಿ ಆಚರಿಸೋದು ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಮಾಡ್ತೀವಿ. ಇದನ್ನು ಹೇಳಬೇಕಿತ್ತು, ಅದಕ್ಕೆ ಹೇಳಿದೆ ನಿಮಗೆ. ಸ್ನಾನ ಆಯಿತು. ಇನ್ನು ಧ್ವನಿ ಜೋರಾಗಿ ಮಾತಾಡೋಕ್ಕೆ ರೆಡಿ ಮಾಡ್ಕೋತಿದ್ದೀನಿ. ಸ್ನಾನ ಆಗಿದೆ. ಸ್ವಲ್ಪ ಕ್ರೀಮ್ ಹಾಕೊಬಿಡೋಣ ಮುಖಕ್ಕೆ. ನೋಡಿ, ಸನ್ಸ್ಕ್ರೀನು. ನಾನು ಯಾವಾಗಲೂ ಇದನ್ನೇ ಬಳಸೋದು. ಬೇರೆ ಕಂಪ್ನಿ ಬರ್ತಿತ್ತು, ಇವಾಗ ಒಂದು ಸ್ವಲ್ಪ ಕಂಪ್ನಿ ಚೇಂಜ್ ಆಗಿದೆ, ಖಾಲಿ ಆಗ್ಬಿಟ್ಟಿದೆ. ಸ್ನಾನ ಮಾಡ್ಬಿಟ್ಟು ಬಂದರೆ ಇವಾಗ ಸೆಕೆ ಜಾಸ್ತಿ ನೋಡಿ, ಸೆಕೆ ಇಷ್ಟೇ ನಂದು ಹಾಕ್ಕೊಳ್ಳೋದು. ಇನ್ನು ಅವರೇ ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ಇನ್ನು ನಾನೇನಿದ್ರು ಕೈ ಮುಗಿದ್ಬಿಟ್ಟು ಹಂಗೆ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ತಿನ್ನಿತೀನಿ ನಾನು. ಈಗ ರೆಡಿ, ಬನ್ನಿ ಈಗ ಕೈ ಮುಗಿದ್ಬಿಡೋಣ. ಪೂಜೆ ಆಯಿತು, ತಿಂಡಿ ತಿನ್ನೋಣ ಬನ್ನಿ ಇವಾಗ. ಇನ್ನು ನಮ್ಮನೆ ಪುಳಿಯೋಗರೆ ಚಿತ್ರಾನ್ನ ಮಾಡಿದಾಗ ಮಧ್ಯ ಸಂಡಿಗೆ ಹಪ್ಪಳ ಅವೆಲ್ಲ ಕೇಳ್ತಿರ್ತಾನೆ. ಅದು ಜ್ಞಾನ ಬಂದಾಗ ಇಲ್ಲ ಅಂದರೆ ಇಲ್ಲ. ಈ ಸರಿ ಬೋಟಿ ತಂದಿದ್ನಲ್ಲ, ಅದು ಅವನಿಗೆ ತಂದಾಗಿಂದ ಇಷ್ಟ ಆಗ್ಬಿಟ್ಟಿತ್ತು. ಮಮ್ಮಿ ಬೋಟಿ ಹಾಕ್ಕೊಡು ಅಂತ ಕೇಳ್ತಾನೆ ಇದ್ದ. ಇನ್ನು ಹೋಗ್ಲಿ ಅಂತ ಅಂದ್ಬಿಟ್ಟು ಇವತ್ತು ಹಾಕ್ಕೊಟ್ಟೆ. ಅವನಿಗೆ ಮಾತ್ರ ಇಷ್ಟ ಅಲ್ಲ, ನಮಗೂ ಇಷ್ಟನೇ. ಯಾಕೆ ಅಂದರೆ ಚಿಕ್ಕದ್ರಲ್ಲೆಲ್ಲ ತಿಂತಿದ್ದು ಅಂದರೆ ಹಿಂಗೆ ಕದ್ದು ಮುಚ್ಚು ತಿಂದ್ಬಿಡ್ತಿದ್ವಿ. ಅಪ್ಪಾಜಿ ಅಮ್ಮ ದುಡ್ಡು ಕೊಡ್ತಿರ್ಲಿಲ್ಲ. ಯಾಕೆ ಅಂದರೆ ಇದೆಲ್ಲ ಕಂಟ್ಲೆಣ್ಣೆಯಲ್ಲಿ ಬೇಯಿಸಿರ್ತಾರೆ, ಬೇಡ ಅಂತ ಅಂದ್ಬಿಟ್ಟು. ಅವ್ರ ಕನಸನ್ನು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಸಪ್ಪು ಕೂತ್ಕೊಬಿಡ್ತಿದ್ವಿ, ಇಲ್ಲ ಸಪ್ಪಗೆ ಮೊಕ್ಕ ಮಾಡಿಕೊಂಡು ಇರ್ತಿದ್ವಿ. ಯಾಕೆಂದರೆ ನಮ್ಮ ಫ್ರೆಂಡ್ಸ್ಗಳು ಇರ್ತಾರಲ್ಲ, ಅವರು ಎಲ್ಲ ಬೆರಳ್ಗೊ ಸಿಗಿಸ್ಕೊಂಡು ನಮಗೆ ತೋರಿಸ್ಕೊಂಡು ಆಟ ಆಡ್ಸೋದು, ಇದು ಮಾಡೋದು. ನಮಗೆ ಅದು ನೋಡಿಕೊಂಡು ಬೇಜಾರಾಗ್ತಿತ್ತು. ಇವಾಗ ನಮಗೆ ಎಲ್ಲ ಅರ್ಥ ಆಗುತ್ತೆ, ಯಾಕೆ ಅವರು ನಮ್ಮ ಅಪ್ಪಾಜಿ ಅಮ್ಮ ಯಾಕೆ ಆ ಥರ ಇದು ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಅವ್ರ ಕನಸನ್ನೆಲ್ಲ ಅರ್ಥ ಆಗುತ್ತೆ. ಯಾಕೆಂದರೆ ನಮ್ಮ ಮಕ್ಳು ಕೊಡಬೇಕಾದ್ರೆ ನಾವು ಯೋಚನೆ ಮಾಡ್ತೀವಲ್ವ, ಅದೇ ತಾನೇ ತಂದೆ ತಾಯಿ ಪ್ರೀತಿ. ಇನ್ನು ದೇವ್ರ ಪಾತ್ರೆ ಎಲ್ಲ ಬೆಳಗಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಬೆಳಗಿಟ್ಟೆ. ಯಾಕೆಂದರೆ ಗುರುವಾರ ಪ್ರತಿ ಗುರುವಾರ ಬೆಳಗಿಡ್ತೀವಿ. ಇಲ್ಲ ಹಬ್ಬ ಹರಿದಿನಗಳು ಬಂದಾಗ ಈ ಒಂದೊಂದು ದಿನ ಒಂದೊಂದು ಸರಿಗೆ ಒಂದೊಂದು ವಾರ ಮಿಸ್ ಆಗ್ತಿರುತ್ತೆ. ಯಾಕೆಂದರೆ ಹಬ್ಬ ಹರಿದಿನಗಳು ಬಂದಾಗ ಬೇರೆ ಬೇರೆ ವಾರಗಳಲ್ಲಿ ಬೆಳಗ್ತೀವಿ. ಇನ್ನು ಇವತ್ತು ಹುಣ್ಣಿಮೆ ಇದ್ದಿದ್ದರಿಂದ ನಾನು ನೆನ್ನೆನೇ ಬೆಳಗಿಡಬೇಕಿತ್ತು, ಗಮನಿಸಲಿಲ್ಲ. ಆಮೇಲೆ ಹನುಮ ಜಯಂತಿ ನೆನ್ನೆ ಮತ್ತು ಇವತ್ತು ಇತ್ತಂತೆ. ರಾಮನವಮಿನೂ ಅದೇ ರೀತಿ ಬಂದಿತ್ತು, ನಾನು ಗಮನಿಸಿರಲಿಲ್ಲ. ಇನ್ನೇನು ಮಾಡೋದು, ಆಯಿತು ಅಂತ ಅಂದ್ಬಿಟ್ಟು ಮಾಮೂಲಿ ಹೆಂಗೆ ಪೂಜೆ ಮಾಡ್ತೀವಿ ಅದೇ ರೀತಿ ಪೂಜೆ ಮಾಡಿದ್ವಿ ಮನೇಲಿ. ಇನ್ನು ಬೇರೆ ಥರ ಏನು ಮಾಡೋಕ್ಕೋಗಲಿಲ್ಲ. ಯಾಕೆಂದರೆ ನಿಮ್ಗಾಗಲೇ ಹೇಳಿದ್ದೀನಿ, ಹನುಮ ಜಯಂತಿ ನಮಗೆ ಚಿಕ್ಕದ್ರಿಂದ ಮನೇಲೆಲ್ಲ ಆಚರಿಸ್ತಿರ್ಲಿಲ್ಲ, ಮತ್ತು ನಮ್ಮ ಗಂಡನ ಮನೇಲೂ ಆಚರಿಸಿರೋದು ಗೊತ್ತಿಲ್ಲ. ನನಗೆ ಒಟ್ನಲ್ಲಿ ನಾನು ಪೂಜೆ ಮಾಡ್ತಿದ್ದೆ, ಅದಂತೂ ಗೊತ್ತಿದೆ. ಫೋನಲ್ಲೆಲ್ಲ ಕ್ಯಾಲೆಂಡ್ರಲ್ಲಿ ನೋಡ್ಬಿಟ್ಟು ಪೂಜೆ ಮಾಡ್ತಿದ್ದೆ, ಮಾಮೂಲಿ ಪೂಜೆ. ಅದರನ್ನ ಥರ ನೈವೇದ್ಯ ಎಲ್ಲ ಮಾಡಿ ಏನು ಮಾಡ್ತಿರ್ಲಿಲ್ಲ, ಅದೆಲ್ಲ ಗೊತ್ತಿಲ್ಲ ನನಗೆ ಅಷ್ಟು. ಇವಾಗ ಎಲ್ಲ ತಿಳ್ಕೊಂಡಿದ್ದೀನಿ, ನೋಡೋಣ ಮುಂದೆ ಯಾವಾಗಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ.
ದೇವ್ರ ಪಾತ್ರೆ ಬೆಳಗೋ ತನಕ ಬಟ್ಟೆ ಎಲ್ಲ ಒಗ್ದಾಗಿದೆ. ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಒಣಗಾಕ್ಬಿಡೋಣ ಬನ್ನಿ. ನೋಡಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಮೇಲೆ ಬಿಸಿಲು ಆಗಲ್ಲ ಹೊರಡ್ಬಿಡುತ್ತೆ. ನೋಡಿ ಬೇಳೆ, ತರಕಾರಿ, ಟೊಮೊಟೊ, ಈರುಳ್ಳಿ, ಸಣ್ಣ ಈರುಳ್ಳಿ ಇತ್ತಲ್ಲ, ಸಣ್ಣ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ. ಕೆಳಗಡೆ ಬೇಳೆ ಇದೆ, ಎಲ್ಲನೂ ಕೂಗಿಸ್ಬಿಡ್ಬೇಕು. ಇವಾಗ ತೊಳೆದ್ಬಿಟ್ಟು ಕೂಗಕ್ಕಿಡೋಣ. ಈಗ ನೋಡಿ ಬೇಳೆ ಕೂಗಕ್ಕಿಟ್ಬಿಡುವ. ಇನ್ನು 10 ವಿಷಲ್ ಕೂಗೋ ತನಕ ತಲೆಯೆಲ್ಲ ಸಿಕ್ಬಿಡಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಸಿಕ್ಕೊಡಿತಾ ಇದೆ. ಇನ್ನು ಕೂದಲಂತೂ ಗೊತ್ತಲ್ಲ, ಇನ್ನು ಅಡುಗೆಗೆಲ್ಲ ಸೇರ್ಕೊಬಿಟ್ರೆ ಕಷ್ಟ. ಅದಕ್ಕೆ ಒಂದು ಕಡೆ ಬಂದು ನಿಂತ್ಕೊಂಡು ಸೈಡಲ್ಲಿ ತಲೆಯೆಲ್ಲ ಸಿಕ್ಕೊಡ್ಕೊಂಡು ಕೂದಲೆಲ್ಲ ಎತ್ತಿಟ್ಬಿಟ್ರೆ ಆವಾಗ ಸರಿ. ಇಲ್ಲ ಅಂದರೆ ಸುಮ್ಮನೆ ಊಟಕ್ಕೆ ಸಿಕ್ಕಿದಾಗ ಒಂಥರ ಆಗುತ್ತೆ. ಅದಕ್ಕೆ ಎಲ್ಲ ನೀಟಾಗಿ ಫಸ್ಟು ಅದನ್ನ ಕೂಗಕ್ಕೆ ಇಟ್ಬಿಟ್ಟು ಆಮೇಲೆ ಎಲ್ಲ ಸಿಕ್ಕೊಡ್ಕೊಂಡೆ. ಡೈಲಿ ಈ ಥರ ಸ್ನಾನ ಮಾಡಿದಾಗೆಲ್ಲ ಇಷ್ಟಿಷ್ಟು ಕೂದಲು ಹೋಗುತ್ತೆ, ತಲೆ ಬಚ್ಚಲ ಇಷ್ಟಿಷ್ಟು ಒಂದ್ಸರಿ ಉದ್ರದೇ ಇಲ್ಲ, ಒಂದೊಂದ್ಸರಿ ಉದುರುತ್ತೆ. ಏನು ಮಾಡೋಕ್ಕಾಗಲ್ಲ. ಶೆಕೆ ನೋಡಿ ಎಷ್ಟೊಂದು ಶೆಕೆ ಆಗ್ತಿದೆ. ಉಪ್ಪು ಈ ಶೆಕೆಗಾಲ ಆಯಿತು. ನಾನು ಫ್ಯಾನ್ ಹಾಕಿದ್ರೆ ನನ್ನ ವಾಯ್ಸೇ ಕೇಳಲ್ಲ ನಿಮಗೆ, ನಿಮ್ಮ ಫ್ಯಾನ್ ಸೌಂಡ್ಗೆ ಕೇಳೋದೇ ಇಲ್ಲ ಅಂತ ಅಂದ್ಬಿಟ್ಟು ಹಾಕಿಲ್ಲ. ಅದಕ್ಕೆ ಇದೆಲ್ಲ ಶೆಕೆ ಶೆಕೆ. ನನ್ನ ಕೂದಲು ಯಾವ ರೀತಿ ಅಂದರೆ ತುಂಬ ಶೈನಿಂಗು. ಮೊದಲೆಲ್ಲ ತಲೆ ಬಾಚಿದ್ರೆ ಸಾಕು ಜಾರ್ಕೊಂಡು ಉರ್ಚೋಗ್ಬಿಡ್ತಿತ್ತು ಜಡೆ ಎಣಿದ್ರೂ. ಇವಾಗ ಸ್ವಲ್ಪ ಪರವಾಗಿಲ್ಲ, ಶಾಂಪು ಚೇಂಜ್ ಮಾಡಿದ್ದೀನಿ, ಅದರಿಂದ ಏನೋ ಅನಿಸುತ್ತೆ. ಆದರೆ ಮಾಮೂಲಿ ಆದರೂ ಸ್ವಲ್ಪ ಎಲ್ಲ ಬಂದ್ಬಿಟ್ಟು ಇರುತ್ತೆ. ಯಾಕೆ ಅಂದರೆ ಕೂದಲೆಲ್ಲ ಉದ್ರೋಗ್ಬಿಟ್ಟಿದೆಯಲ್ಲ, ಪುಕ್ಕ ಪುಕ್ಕ ಥರ ಎಲ್ಲ ಬಿಟ್ಕೊಂಡು. ಇನ್ನು ಸಂಜೆ ಆಗೋಷ್ಟರೊಳಗಡೆ ಎಲ್ಲ ಕೂದಲು ಅದು ಸೇರಿಸಿ ಎಣ್ದಿರ್ತೀನಿ. ಸಂಜೆ ಅಷ್ಟರೊಳಗಡೆ ಎಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ, ಎಲ್ಲ ಕೂದಲು ಸಣ್ಣ ಆಗಿಬಿಟ್ಟಿದೆ. ಸರಿಯಾಗಿ ಏರ್ ಕೇರೆ ಮಾಡಿದೆ. ಇನ್ನು ನಾನೇನಪ್ಪ ಅಂದರೆ ಇಲ್ಲಾಂದರೆ ಗಂಟು ಹಾಕೊಬಿಡ್ತೀನಿ. ಯಾಕೆ ಅಂದರೆ ಎಲ್ಲ ಕೂದಲು ಸೇರ್ಕೊಬಿಡುತ್ತೆ, ಚಿಕ್ಕ ಕೂದಲು, ದೊಡ್ಡ ಕೂದಲು ಎಲ್ಲ. ಜಾಸ್ತಿ ನೀವು ನೋಡಿರ್ಬೋದು ನಾನು ಗಂಟು ಹಾಕ್ಕೊಂಡೇ ಇರ್ತೀನಿ. ಇಲ್ಲಾಂದರೆ ಈ ಥರ ಎಣ್ದು ಮಡ್ಸಾಕೊಂಬಿಡ್ತೀನಿ. ಇಲ್ಲಾಂದರೆ ಸ್ವಲ್ಪ ಹೇರ್ ಸ್ಟೈಲ್ ಬೇರೆ ಬೇರೆನೂ ಮಾಡ್ಬೋದು. ಮಾಡಿ ಅಂದರೆ ಮೊದಲೆಲ್ಲ ಮಾಡ್ತಿದ್ದೆ, ಇವಾಗ ಯಾಕೋ ಇಂಟ್ರೆಸ್ಟೇ ಇಲ್ಲ. ಇನ್ನು ಮುಂದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಅದು ಕ್ಲಿಪ್ ಹಾಕ್ತೆ ನೋಡಿ, ಅದು ಜಾರ್ಕೊಂಡು ಬಿದ್ದೋಗುತ್ತೆ ನೋಡಿ ಇಲ್ಲಿ. ಅದು ಚಿಕ್ಕ ಕ್ಲಿಪ್ಪು, ಅದು ಜಾರ್ಕೊಂಡು ಬಿದ್ದೋಗುತ್ತೆ, ಅಷ್ಟು ಸಣ್ಣ ಆಗ್ಬಿಟ್ಟಿದೆ. ಇನ್ನು ರಿಬ್ಬನ್ನೇ ಸರಿ ಇದಕ್ಕೆ ಅಂತ ಅಂದ್ಬಿಟ್ಟು ರಿಬ್ಬನ್ ಹಾಕ್ತೆ. ಆಮೇಲೆ ಏನು ಮಾಡೋದು ಹೇಳಿ ಕೂದಲು ದಪ್ಪ ಆಗೋದಕ್ಕೆ. ನಾನು ಎಲ್ಲ ಥರದ ಎಣ್ಣೆಗಳು ಮತ್ತು ಇದು ಎಲ್ಲ ಟ್ರೈ ಮಾಡಿದೆ. ಅಂದರೆ ಈಗ ಒಂದು ಸ್ವಲ್ಪ ದಿನದಿಂದ ಅದು ಬಿಟ್ಬಿಟ್ಟಿದ್ದೀನಿ, ಅದಕ್ಕೆ ಈ ಥರ ಆಗಿರೋದು. ಅದೆಲ್ಲ ಮಾಡ್ಕೊಂಡಿದ್ರೆ ಸರಿಯಾಗಿರ್ತಿತ್ತು. ಈಗ ನೆಕ್ಸ್ಟು ಮಾಡಬೇಕು ಅದನ್ನು, ಆಗೊಂದು ಸ್ವಲ್ಪ ಗ್ರೋತ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಈ ಹೆಣ್ಮಕ್ಳಿಗೆ ಈ ಜಡೆದು ಕೂದಲುದು ಇದೇ ಚಿಂತೆ ಅಲ್ವಾ ಸ್ವಲ್ಪ. ಇದೇ ನಮ್ಮ ಹೇರ್ ಸ್ಟೈಲು, ಇಷ್ಟೇ. ಅಮ್ಮ ತಂದ್ಕೊಟ್ಟದ್ದು ಕಾಯಿ ಒಬ್ಬಟ್ಟು, ಬನ್ನಿ ತಿನ್ನೋಣ ಸ್ವಲ್ಪ ಸ್ನ್ಯಾಕ್ಸ್ ಥರ. ಏನಪ್ಪ ಇವಳು ರೂಮಲ್ಲೇ ಜಾಸ್ತಿ ಕೂತ್ಕೋತಾಳೆ ಅನ್ಕೋಬೇಡಿ. ಇಲ್ಲಿ ಬೆಳಕು ಚೆನ್ನಾಗಿ ಬರುತ್ತೆ ಕಿಟಕಿ ಕಡೆಯಿಂದ, ಅದಕ್ಕೆ ಜಾಸ್ತಿ ನನಗೆ ಇಲ್ಲೇ ಕೂರಕ್ಕೆ ಇಷ್ಟ. ಬೆಳಕು ಬರುತ್ತಲ್ಲ ಅದಕ್ಕೆ. ಇನ್ನು ಅಲ್ಲಾದರೆ ಮೇನ್ ಡೋರ್ ತೊಗೋಬೇಕು, ಅಲ್ಲಿ ಡೋರ್ ತೊಗೊಂಡು ಸುಮ್ಮನೆ ಅಲ್ಲಿ ಕೂತಿರ್ಬೇಕು. ಇಲ್ಲಾದರೆ ಸ್ವಲ್ಪ ಹೊರಕ್ಕೊಂಡು ಆರಾಮಾಗಿ ಕೂತ್ಕೋಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಕೂತ್ಕೋತೀನಿ. ನೋಡಿ ವಾಯ್ಸ್ ಜೋರಾಗಿ ಮಾತಾಡ್ತೀನಿ ಇವಾಗ ನೆನ್ಕೊಂಡು. ಬನ್ನಿ ತಿನ್ನೋಣ ಒಬ್ಬಟ್ಟು. ಅಮ್ಮ ತಂದ್ಕೊಟ್ಟಿದ್ದು ಕಾಯಿ ಒಬ್ಬಟ್ಟು. ಯಾರಿಗೆಲ್ಲ ಕಾಯಿ ಒಬ್ಬಟ್ಟು ಇಷ್ಟ ಕಮೆಂಟ್ ಮಾಡಿ. ನನಗೆ ಕಾಯಿ ಒಬ್ಬಟ್ಟು ಇಷ್ಟ, ಅದಕ್ಕೆ ಅಮ್ಮ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರು ತಟ್ಟಿದ್ರೆ ಇನ್ನೂ ಚೆನ್ನಾಗಿ ತಟ್ತಾರೆ. ಅದಕ್ಕೆ ನಾನು ನೋಡಿ ಬಾಯಲ್ಲಿ ವಾಟರ್ ಬರ್ತಾಯಿದೆ. ಅದಕ್ಕೆ ನಾನು ತರಿಸ್ಕೊತೀನಿ ವರ್ಷ. ಅವರು ತಂದು ಕೊಟ್ಬಿಡ್ತಾರೆ ನನಗಿಷ್ಟ ಅಂತ ಅಂದ್ಬಿಟ್ಟು. ಈ ಸರಿ ನಾನೇ ತಟ್ಕೊಂಡಿದ್ದು, ಅವ್ರು ಹೂರಣ ತಂದುಕೊಟ್ಟಿದ್ರು, ನಾನು ತಟ್ಕೊಂಡಿದ್ದು. ತೋರಿಸ್ಲಿಲ್ಲ ನಿಮಗೆ, ನಾನೇ ತಟ್ಕೊಂಡಿದ್ದು. ಇನ್ನು ಬೇಳೆ ವಿಷಯ ಆರೋ ತನಕ ಸ್ವಲ್ಪ ಅಷ್ಟೊತ್ತಿಂದ ಓಡಾಡಿದ್ನಲ್ಲ, ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತಿತ್ತು. ಇನ್ನು ಒಬ್ಬಟ್ಟು ಇದ್ದಿದ್ದರಿಂದ ಒಬ್ಬಟ್ಟು ಹಾಕ್ಕೊಂಡು ತಿಂತಾ ಕೂತಿದ್ದೆ. ಯಾಕೆಂದರೆ ಓಡಾಡಿ ಒಂದು ಸ್ವಲ್ಪ ಎನರ್ಜಿ ಕಮ್ಮಿ ಆದಂಗೆ ಆಗಿರುತ್ತಲ್ವ, ಈ ಬಿಸಿಲಿಗೂ ಅದಕ್ಕೂ ಒಂದು ಸ್ವಲ್ಪ ಇದಾಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಇದ್ದರೆ ತಿಂತೀನಿ, ಇಲ್ಲದೇ ಇದ್ರೆ ಇಲ್ಲ. ಏನು ತಿನ್ನಲೇಬೇಕು ಅಂತ ಏನಿಲ್ಲ. ಇದ್ದಿದ್ದರಿಂದ ಕಾಯಿ ಒಬ್ಬಟ್ಟಂದು ತುಂಬ ಇಷ್ಟ. ಇದ್ಬಿಟ್ರಂತೂ ಹೋಗಿ ಬಂದು ತಿಂತಾ ಇರ್ತೀನಿ ನಾನು.
ಯಾರ್ಯಾರಿಗೆ ನಿಮ್ಗಳಿಗೆ ಕಾಯಿ ಒಬ್ಬಟ್ಟು ಇಷ್ಟ. ನನಗೆ ಕಾಯಿ ಒಬ್ಬಟ್ಟು ಇಷ್ಟ ಅಂದರೆ ಬೇರೆ ಕಡೆದೆಲ್ಲ ಇಷ್ಟ ಆಗಲ್ಲ, ಅಮ್ಮನ ಕೈದು ಮಾತ್ರ. ಯಾಕೆಂದರೆ ಅಮ್ಮ ತುಂಬ ಸ್ವೀಟ್ ಹಾಕಿರೋದಿಲ್ಲ, ನೀಟಾಗಿ ಮಾಡಿರ್ತಾರೆ. ಈ ಕೆಲವು ಕಡೆ ತುಂಬ ಸ್ವೀಟ್ ಹಾಕ್ಬಿಟ್ಟು ಮಾಡಿರ್ತಾರೆ, ಅದು ಇಷ್ಟ ಆಗಲ್ಲ. ನನಗೆ ಸ್ವೀಟು ನಾರ್ಮಲ್ ಆಗಿರಬೇಕು, ಆ ಥರ ಆದರೆ ಇಷ್ಟ ಆಗುತ್ತೆ. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಪಾಪ, ನಿಮಗೆಲ್ಲ ಬಾಯಿ ನೀರು ಬರುತ್ತಲ್ವ. ಕಡಲೆಬೇಳೆ ನೆನೆಸಿಟ್ಟಿದೆ. ತೊಂಡೆಕಾಯಿ ಪಲ್ಯ ಮಾಡಿಬಿಡೋಣ ಅಂತ ತೊಂಡೆಕಾಯಿ ತಂದಿದ್ರು, ಹಣ್ಣಾಗ್ಬಿಡ್ತಾ ಇದೆ ಇಲ್ಲಾಂದರೆ, ಅದಕ್ಕೆ ಸುಮ್ಮನೆ ಪಲ್ಯ ಮಾಡಿಬಿಡೋಣ ಅಂತ. ಇವತ್ತು ಹೊಸ ತರಕಾರಿಗಳು ಬರುತ್ತೆ, ಯಾಕೆಂದರೆ ಗುರುವಾರ ಅಲ್ವಾ, ಅದಕ್ಕೆ ಇದನ್ನ ಪಲ್ಯ ಮಾಡೋಕ್ಕೆ ಇಟ್ಬಿಡ್ತೀನಿ. ಈ ಕಡೆ ಸಾಂಬಾರ್ಗೆ ಒಗ್ಗರಣೆಗೆ ಹಾಕಿಟ್ಟೆ ನೋಡಿ, ಒಗ್ಗರಣೆಗೆ ಹಾಕೋದೇ ತೋರಿಸ್ಲಿಲ್ಲ ನಿಮಗೆ. ಈ ಕಡೆ ಪಲ್ಯಕ್ಕೆ ಇಟ್ಟಿದ್ದೀನಿ ನೋಡಿ. ಸಾಂಬಾರು ಆಗಿದೆ, ಇನ್ನು ಪಲ್ಯಕ್ಕೆ ಮಳ್ತಾ ಇದೆ. ಚೆನ್ನಾಗಿ ಬೇಯಲಿ, ಸ್ವಲ್ಪ ಚೆನ್ನಾಗಿ ಅಂತಲ್ಲ, ಅರ್ಧಂಬರ್ಧ ಬೆಂದರೆ ಸಾಕು, ಮುಕ್ಕಾಲು ಹಸಿ ಬೆಂದರೆ ಸಾಕು ಇದು, ಯಾಕೆಂದರೆ ಚೆನ್ನಾಗಿರುತ್ತೆ ಹಂಗೆ ಬೇಯಿಸಿದ್ರೆ. ನೋಡಿ ಪುಳಿಯೋಗರೆ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಕಾಂಬಿನೇಷನ್ ಇದೇನಪ್ಪ ವಿಚಿತ್ರವಾಗೈತೆ ಅನ್ಕೊಬಿಡಿ. ನಾನು ಎಲ್ಲೋ ಫಂಕ್ಷನಲ್ಲಿ ತಿಂದಿದ್ದೆ, ಚೆನ್ನಾಗಿತ್ತು, ಒಂಥರ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಟೇಸ್ಟ್ನ ಮನೇಲಿ ಚಟ್ನಿ ಹಾಕ್ಕೊಂಡು ಪುಳಿಯೋಗರೆಗೆ. ಬಿಸಿ ಬಿಸಿ ಇದಕ್ಕೆ ನಿಮ್ಗೆ ಹಂಗೆ ಇಷ್ಟ ಆದರೆ ಹಂಗೆ ತಿನ್ನಿ, ಈ ಥರನೂ ಒಂದು ಸರಿ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ತಿನ್ಬೋದಲ್ವ. ಇನ್ನು ಅಷ್ಟರೊಳಗಡೆ ಊಟ ಟೈಮ್ ಆಗಿತ್ತು. ಇನ್ನು ನಾನು ತಿಂಡಿ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದೆ, ಯಾಕೆಂದರೆ ರೈಸು ಇತ್ತು, ಆದರೆ ರೈಸ್ ತಿನ್ನೋಕೆ ಹೋಗಲಿಲ್ಲ, ಪುಳಿಯೋಗರೆನೇ ಹಾಕ್ಕೊಂಡು ತಿಂದೆ. ಯಾಕೆಂದರೆ ಒಬ್ಬಟ್ಟೆಲ್ಲ ತಿಂದಿದ್ದರಿಂದ ಹೊಟ್ಟೆ ತುಂಬಿತ್ತು, ಸ್ವಲ್ಪ ಲೈಟಾಗಿ ತೊಗೊಂಡೆ. ಇಲ್ಲಾಂದರೆ ಅನ್ನ ಊಟ ಅಂತ ಮಾಡಲಿಲ್ಲ ಅಂದರೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಏನೇ ತಿನ್ನಿ ನೀವು ಸ್ನ್ಯಾಕ್ಸು, ಆದರೆ ಊಟ ಮಾಡ್ದಂಗೆ ಅನಿಸಲ್ಲ, ಅದಕ್ಕೆ ಊಟ ಮಾಡಿಕೊಂಡೆ. ಇನ್ನು ಅಷ್ಟರೊಳಗಡೆ ತರಕಾರಿ ಬೇಯಕ್ಕೆ ಇಟ್ಟಿದ್ನಲ್ಲ, ಅದು ಬೆಂದಿತ್ತು, ತೊಂಡೆಕಾಯಿ. ಇನ್ನು ಒಗ್ಗರಣೆಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡಿ ಇಟ್ಬಿಟ್ಟೆ, ಯಾಕೆಂದರೆ ಸಂಜೆ ಅವರು ಬಂದರೆ ಸ್ಕೂಲಿಂದ ಟೀ ಟೈಮ್ಗೆ ಕೊಡೋಕ್ಕೆ ಸರಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಗ್ಗರಣೆ ಎಲ್ಲ ಮಾಡಿಟ್ಬಿಟ್ಟೆ. ಪಲ್ಯ ಆಯಿತು, ನಾನು ರೈಸ್ ಇದೆ, ಸಾಂಬಾರಿದೆ, ಸಾಂಬಾರು ಮಾಡಿದೆ, ಇನ್ನು ಪಲ್ಯ ಮಾಡಿದೆ. ಇನ್ನು ನೈಟ್ಗೆ ಮುದ್ದೆ ಮಾಡ್ಕೊಳ್ಳೋದು ಅಷ್ಟೇ. ಇನ್ನೇನಿದ್ರು ಅವ್ರು ಸಂಜೆ ಬಂದರೆ ಪಲ್ಯ ತಿಂತಾರೆ ಸ್ವಲ್ಪ, ಅಷ್ಟೇ. ಇನ್ನು ಸ್ವಲ್ಪ ಸ್ಟಿಚ್ ಮಾಡಬೇಕಿತ್ತು. ಬಟ್ಟೆಗಳಂತೂ ತುಂಬ ಇದ್ದಾವೆ, 7-8 ತಿಂಗಳಾಯಿತು ಬಟ್ಟೆನೇ. ಹೊಲಿಗೆ ಸುಮಾರು ಬಿಟ್ಟೋಗಿರೋದೆಲ್ಲ ಇದೆ, ಬೇರೆ ಕಡೆ ಹೊಲಿಯೋಕ್ಕೂ ಕೊಟ್ಟಿಲ್ಲ, ಬಟ್ಟೆಗಳು ರಾಶಿ ಆಗಿಬಿಟ್ಟಿದೆ. ಅದೊಂದು ಸ್ವಲ್ಪ ಹೊಲ್ಕೊಳ್ಳೋಣ ಅಂತ. ಆ ಮಿಷಿನ್ ಏನಾಗಿದೆ, ಏನು ಕತೆ ಆಗಿದೆ ನೋಡೇ ಇಲ್ಲ, ಅದೊಂದು ಸ್ವಲ್ಪ ನೋಡೋಣ ಬನ್ನಿ. ಅದೊಂದು ಸ್ವಲ್ಪ ಸ್ಟಿಚ್ ಮಾಡಬೇಕು ಇವಾಗ. ಇನ್ನು ಹಂಗೆ ಹೋದರೆ ದಿನ ಡೈಲಿ ಇನ್ನು ಬಟ್ಟೆಗಳು ಎಲ್ಲ ಸುಮ್ಮನೆ ಬೇರೆ ಕಡೆ ಕೊಡೋಕ್ಕೂ ಆಗೋಲ್ಲ. ಅದನ್ನ ನೋಡಿ ತೋರಿಸ್ತೀನಿ ರೀ ಯಾವ ರೀತಿ ಇಟ್ಟಿದ್ದೀವಿ. ನಮ್ಮ ಮಿಷಿನು ಕ್ಲೀನ್ ಮಾಡ್ತಿರ್ತೀನಿ, ತಂದು ಎಲ್ಲ ಅಲ್ಲೇ ಇಡ್ತಿರ್ತಾರೆ. ಇದೇನಿದು ಗುಜರಿ ಅಂಗಡಿ ಥರ ಮಾಡಿಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಹೆಂಗೆ ಇಟ್ಟಿದ್ದಾರೆ. ನನ್ನ ಮಗ ಜಿಮ್ಗೆ ಹೋಗಿ ಬಂದು ಆ ಬಾಟ್ಲು ಅಲ್ಲೇ ಇಡ್ತಾನೆ. ಇನ್ನು ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಅದು ಹಂಗೆ ಆಗುತ್ತೆ. ಅವತ್ತು ಅವನಿಗೆ ಲ್ಯಾಪ್ಟಾಪ್ ತೊಗೊಂಡ್ವಿ, ನಿಮಗೆ ಅದು ತೋರಿಸ್ತೀನಿ. ಅದು ಲ್ಯಾಪ್ಟಾಪ್ ಓಪನ್ದು ಅದರದ್ದು. ಮತ್ತು ನೋಡಿ ವೇಲು ನಾನು ಎಲ್ಲ ಈಗ ಟೆಂಪ್ರವರಿಗೆ ಮುಚ್ಚಿದೆ ಅದನ್ನ, ಇದನ್ನ ಅದು ಹಂಗೆ ಐತೆ. ಎಲ್ಲನೂ ಎತ್ತಿ ಕ್ಲೀನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮಿಷಿನ್ನು ನೋಡೋಣ. ನೋಡಿ ಆಯಿಲ್ ಖಾಲಿಯಾಗಿದೆ, ತರಿಸ್ಬೇಕು ವಸ್ತು. ಈಗ ಸದ್ಯಕ್ಕೆ ಹಂಗೆ ರೆಡಿ ಮಾಡ್ತೀನಿ. ಇನ್ನು ನಾನು ಮಿಷಿನ್ ಮೇಲೆ ಕೂತು 7-8 ತಿಂಗಳೇ ಆಯಿತು ಅನ್ಬೋದು. ಅವತ್ತೊಂದಿನ ನಿಮಗೆ ತೋರಿಸಿದ್ದೆ, ನಮ್ಮ ಪಾಪುದು ಬ್ಲೌಸ್ ಹೊಲಿಯೋದು, ಅದೊಂದು ಅರ್ಜೆಂಟ್ ಎಮರ್ಜೆನ್ಸಿ ಇತ್ತು, ಅದು ದೊಡ್ಡದಾಗಿದ್ದರಿಂದ ಅದೊಂದು ಅವತ್ತೊಂದಿನ ತುಂಬ ಕಷ್ಟಪಟ್ಟು ಹೊಲಿದೆ. ಯಾಕೆ ಅಂದರೆ ನನಗೆ ಈ ಮೋಟ್ರು ಮಿಷಿನ್ ಇದು, ಅದು ಹೊಲಿಯೋಕ್ಕೂ ಬರಲ್ಲ ಅಷ್ಟಾಗಿ. ಇನ್ನು ಪ್ರಾಕ್ಟೀಸ್ ಮಾಡಬೇಕು. ಅಷ್ಟು ತೊಗೊಂಡಿದ್ದು, ಇನ್ನು ಹಳೇದಿತ್ತು, ಅದನ್ನ ಸೇಲ್ ಮಾಡಿಬಿಟ್ಟೆ. ಇನ್ನು ಕೂತೇ ಇರಲಿಲ್ಲ, ಗೊತ್ತಲ್ಲ ನೀವು ನೋಡಿದ್ರಲ್ಲ ಮಿಷಿನ್ ಮೇಲೆಲ್ಲ ಏನೇನೋ ಇಟ್ಬಿಟ್ಟು. ಕತ್ರಿ ಬೇರೆ ಸ್ವಲ್ಪ ತುಕ್ಕು ಬಂದುಬಿಟ್ಟಿತ್ತು, ಹೊಸ ಕತ್ರಿ ಅಲ್ವಾ, ಅದು ಒಂದು ಸ್ವಲ್ಪ ಬೇಜಾರಾಗಿ ನಾನೇ ರೆಡಿ ಮಾಡಿ ಹೊಲಿದೆ. ಎಲ್ಲ ಎತ್ಕೋಬೇಕು, ಸಂಜೆ ಆಯಿತು, ಬಟ್ಟೆ ಎಲ್ಲ ಎತ್ಕೊಂಡಾಯಿತು, ಹೊರಡೋಣ ಬನ್ನಿ. ಇನ್ನು ಬಟ್ಟೆ ಎಲ್ಲ ತಂದಮೇಲೆ ಇನ್ನು ಸಡನ್ನಾಗಿ ಅಲ್ಲೇ ಮಡಿಸಿಟ್ಬಿಟ್ರೆ ಸರಿ. ಯಾಕೆಂದರೆ ಕಾಲೇಜಿಂದೆಲ್ಲ ಬರ್ತಾರಲ್ವ, ಸಂಜೆ ಆಗ್ತಿದ್ದಂಗೆ ಇನ್ನು ಅವರು ಅಲ್ಲಿ ಕೂತ್ಕೊಳ್ಳೋದು, ಮಲಗೋದು, ಬ್ಯಾಗ್ ಇಡೋದೆಲ್ಲ ಮಾಡ್ತಿರ್ತಾರೆ. ಮಲಗಲ್ಲ, ಬ್ಯಾಗ್ ಇಡೋದು ಮಾಡ್ತಿರ್ತಾರೆ. ನೋಡಿ ಇವಾಗ ತಾನೇ ಆರ್ಡ್ರ್ ಬಂತು. ನನ್ನ ಮಗ ಎಷ್ಟು RCB ಫ್ಯಾನ್ ಅಂದರೆ ಜರ್ಸಿ ಆರ್ಡ್ರ್ ಮಾಡ್ಕೊಂಡಿದ್ದಾನೆ. ಅವ್ನು ಬರೋಕ್ಕೆ ಮುಂಚೆನೇ ಓಪನ್ ಮಾಡಿದೆ. ನಾನೇನು ಯಾವುದೋ ಶರ್ಟ್ ಆರ್ಡ್ರ್ ಮಾಡಿದ್ದಾನೆ ಅಂದರೆ ಜರ್ಸಿ ಆರ್ಡ್ರ್ ಮಾಡಿದ್ದಾನೆ ನೋಡಿ.
ಆರ್ ಸಿ ಬಿದೆ ತಾನೇ ಇದು, ನನಗೂ ಗೊತ್ತಿಲ್ಲ. ಆರ್ ಸಿ ಬಿ, ಹಾಂ ಹೌದು ಆರ್ ಸಿ ಬಿ, ಯಾಕೆಂದರೆ ಅವನು ಅದನ್ನೇ ಜಾಸ್ತಿ ನೋಡೋದು. ಅದರಲ್ಲೂ ವಿರಾಟ್ ಕೊಹ್ಲಿ ಫ್ಯಾನ್ ಅವನು, ಅದಕ್ಕೆ ತರಿಸ್ಕೊಂಡಿದ್ದಾನೆ ಜರ್ಸಿನ, ನನಗೆ ಹೇಳೇ ಇಲ್ಲ. ಪ್ರತಿ ಮನೆಯಲ್ಲೂ ಆರ್ ಸಿ ಬಿ ಫ್ಯಾನ್ ಇದ್ದಾರಲ್ವ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ. ಹೋದ ಸರಿ ಆಗಿದ್ದ ಘಟನೆನೇ ಅದಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು. ಇನ್ನು ಇವ್ರುಗಳು ಕುತ್ಕೊಂಡು ನೋಡಿದ್ರೆ ಆರ್ ಸಿ ಬಿ ಗೆಲ್ಲಿ ಗೆಲ್ಲಿ ಅಂತ ಅಂದ್ಬಿಟ್ಟು, ನನ್ನ ಮಗನಂತೂ, ನನ್ನ ಮನೆಯವ್ರು ಒಂದು ಸ್ವಲ್ಪ ಎದ್ದು ಬಂದುಬಿಟ್ರು, ಅವನಂತೂ ಕುತ್ಕೊಂಡು ನೋಡ್ತಿದ್ದ. ಇವನಿಗೋಸ್ಕರ ನಾನು ದೇವ್ರ ಹತ್ರ ಎಲ್ಲ ಪ್ರೇಯರ್ ಮಾಡ್ಕೊಂಡಿದ್ದೀನಿ, ಹೋದ ಸರಿ ಗೆಲ್ತು ಒಟ್ಟಿನಲ್ಲಿ. ನೋಡಿದ್ರಲ್ವ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಹಾಲ್ ಅಂತ ಬರುತ್ತೆ. ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಮತ್ತೆ ಸಿಗ್ತೀನಿ, ಬಾಯ್.